ಎಷ್ಟು ಚಂದ ನುಡ್ಸಾಕತ್ತಾನ. ನನಗಂತೂ ಮನ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಂಗಾತ. ಹಲೋ ಗೆಳೆಯರೇ, ನನ್ನ ಹೆಸರು ರಾಜ ಪುಟ್ಟೆ. ನಾನ್ ನೆಲ ಕಚ್ಚಿಸ್ತೀನಿ, ದೊಡ್ಡವ್ರಿಗೆಲ್ಲ ಕೊಟ್ಟೆ. ಓ ಡೋಂಟ್ ಮೈಂಡ್ ಪ್ಲೀಸ್. ನಿಮ್ಮ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕಾಸನ್ನೆಲ್ಲ ತಗೊಂಡು ನನ್ನ ಹತ್ರ ಬನ್ನಿ ಪ್ಲೀಸ್. Oh, thank you. Oh, very much. Oh, bye bye. ನೀನಂತೂ ತುಂಬಾನೇ ಚೆನ್ನಾಗಿ ನುಡಿಸ್ತೆ ಅದನ್ನ. ಇರು, ನಾನೇನಾದ್ರೂ ತರ್ತೀನಿ. ಇಲ್ಲ, ನಾನು ಕೇವಲ ಕೊಳಲನ್ನು ನುಡಿಸಿ ಎಲ್ಲರಿಗೂ ಸಂತೋಷ ಪಡಿಸ್ತೀನಿ ಅಷ್ಟೇ. ಪ್ರಪಂಚದಲ್ಲಿ ಖುಷಿ ಹಂಚೋದೇ ನನ್ನ ಗುರಿ. ಧನ್ಯವಾದ. ನಿಜವಾಗ್ಲು ತುಂಬಾನೇ ಚೆನ್ನಾಗಿ ನುಡಿಸ್ತಾನೆ ಕೊಳಲ್ನ. ಏನು ತಗೊಳ್ತೇನೆ ಎಲ್ಲರ ಮನಸ್ಸಿಗೂ ನೆಮ್ಮದಿ ತರ್ತಾನೆ. ಈಗಿನ ಕಾಲದಲ್ಲಿ ಇಂಥ ಜನ ಎಲ್ ಸಿಗ್ತಾರೆ? ಸದ್ಯ ಮನೇಲಿ ತಾತ ಇರ್ಲಿಲ್ಲ. ಇಲ್ದೆ ಹೋಗಿದ್ರೆ ಇವನ್ ಜೊತೆ ಕುತ್ಕೊಂಡು ಆಲಾಪ ಅಂತ ಶುರು ಮಾಡ್ತಾ ಇದ್ರು. ನನ್ಗೆಲ್ಲಾ ಜ್ಯುವೆಲ್ರಿನೂ ಕಳ್ತನ ಆಗೋಯ್ತು. ಅಯ್ಯೋ ಅವ್ವ, ನನ್ನ ಅಲಮಾರಿನಾಗ ನಾ ರೊಕ್ಕ ಇಟ್ಟಿದ್ದೆ ಕ್ಯಾಶ್. ನಿನ್ನೆರ ಬ್ಯಾಗ್ನಿಂದ ತೆಗೆದು ಹೊರಗಿಟ್ಟಿದ್ದೆ. ಯಾವ್ದೋ ಇಂಪಾರ್ಟೆಂಟ್ ವರ್ಕ್ ಆಯ್ತು ಅಂತಂದು. ನಮ್ಮನೇಲೂ ಕಳ್ತನ ಆಗಿದೆ. ಅದ್ ಹೇಗ್ ಕಳ್ತನ ಆಯ್ತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವೆಲ್ರೂ ಇಲ್ಲೇ ಇದ್ವಲ್ಲ. ಏನಾಯ್ತು ಅಜ್ಜಿ? ಎಲ್ರೂ ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದೀರಾ? ಶಿವ, ಒಬ್ಬ ಮನುಷ್ಯ ಬಹಳ ಚೆನ್ನಾಗಿ ಕೊಳಲ್ ನುಡಿಸ್ತಾ ಇದ್ದ. ಅದನ್ ಕೇಳೋದಕ್ಕೆ ನಾವೆಲ್ರೂ ಸ್ವಲ್ಪ ಹೊತ್ತು ಹೊರಗಡೆ ಬಂದಿದ್ವಿ. ಅವ್ನ್ ಹೋದ್ಮೇಲೆ ನಾವೆಲ್ರೂ ವಾಪಸ್ ಮನೆಗ್ ಹೋದ್ರೆ ಒಂದೇ ಸಲಕ್ಕೆ ಎಲ್ಲರ ಮನೇಲೂ ಕಳ್ತನ ಆಗಿತ್ತು. ಬಹುಶಃ ಕೊಳಲ್ ನುಡ್ಸೋನ್ ಕಡೆ ಅವನೇ ಯಾರಾದ್ರೂ ಕಳ್ತನ ಮಾಡಿರ್ಬೋದು. ರೇವಾ, ನೀನ್ ಹೇಳೋದ್ ಸರಿ ಅನ್ಸುತ್ತೆ. ಅವ್ನ್ ಕೊಳಲ್ ನುಡ್ಸೋದ್ನ ಇವರೆಲ್ಲ ಕೇಳ್ತಿರ್ಬೇಕಾದ್ರೆ ಅವ್ನ್ ಜೊತೆಲಿರೋನು ಕಳ್ತನ ಮಾಡಿದನನ್ಸುತ್ತೆ. ಅಜ್ಜಿ, ಅವನು ಎಷ್ಟೊತ್ತಿಗೆ ಬಂದಿದ್ದ ಅಂತ ನೀವ್ ಸ್ವಲ್ಪ ಹೇಳ್ತೀರಾ? ಇವಾಗ ತಾನೇ ಅವನು ಆ ಕಡೆ ಹೋದ. ಕಮ್ ಆನ್ ಫ್ರೆಂಡ್ಸ್. ಆದಿ, ರೇವಾ, ಯುಡಿ, ಆ ಪೈಡ್ ಪೇಪರ್ ಇಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾನೆ. ಚೌಕದ ಹತ್ರ ಇರೋ ಹೈವೇ ಹತ್ರನೇ. ಏನ್ ವಿಷಯ? ಕಾರ್ನ್ ಯಾಕೆ ನಿಲ್ಲಿಸ್ದೆ? ನಿಮ್ ಕಾರನ್ನ ನಾನು ಚೆಕ್ ಮಾಡ್ಬೇಕಂತ ಇದ್ದೀನಿ. ನನಗ್ ಡೌಟ್ ಇದೆ, ನೀವು ನಮ್ ಮನೆಯಿಂದ ಕಳ್ತನ ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಆ ಅಂಕಲ್ ಕೊಳಲ್ ನುಡಿಸ್ತಾರೆ, ಮತ್ತೆ ಆ ಟೈಮಲ್ಲಿ ನೀವು ಕಳ್ತನ ಮಾಡ್ಕೋತೀರಾ. ನೀನು ನಿನ್ನ ಏಜ್ಗಿಂತನೂ ಸಿಕ್ಕಾಪಟ್ಟೆ ಬುದ್ಧಿವಂತ ಮಗು. ನೀನು ಮಗು ತರನೇ ಇರೋ, ಆಟ ಆಡ್ಕೊಂಡಿರೋ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಯುಡಿ ತಗೋ ಇದನ್ನ ಹಿಡ್ಕೋ. ನನ್ನ ಹೆಸರು ರಾಜ ಕೋಟೆ. ನಾನು ದೊಡ್ಡ ದೊಡ್ಡವ್ರನ್ನ ನೆಲಕ್ಕೆ ಕಚ್ಚಿಸ್ತೀನಿ ಕೋಟೆ. ನೀನೇನ್ ಮಹಾ ಮಗು. ನಾನು ಒದೆ ತಿಂತಾ ಇದ್ದೀನಿ, ನೀನು ನೋಡ್ತಾ ಇದೀಯಾ. ಕೊಳಲ್ ನುಡ್ಸೋ. ನನ್ನ ದುಡ್ಡು. ಬೇಗ ನಡಿ, ಇಲ್ಲಿಂದ ಹೊರಟ್ಬಿಡೋಣ, ಯಾರಾದ್ರೂ ಬರೋದಕ್ಕಿಂತ ಮುಂಚೆ. ಅಯ್ಯೋ, ಯಾವ ಆಟ ಆಡ್ತಾ ಇದ್ದೀರಾ ನೀವು? ಲಡ್ಡು ಸಿಂಗ್ ಅವರೇ, ಜನಗಳು ಹೇಳೋ ಹಾಗೆ ಎಲ್ಲೆಲ್ಲ ಕಳ್ತನ ಆಗಿದ್ಯೋ ಅಲ್ಲಿ ಒಬ್ಬ ಕೊಳಲ್ ನುಡ್ಸೋನು ಇದ್ದಂತೆ. ಹಾಗಾದ್ರೆ ಕೊಳಲ್ ನುಡ್ಸೋನೇನೆ ಕಳ್ಳ ಅಂತೀರಾ? ಯಾರೀ ಕೊಳಲ್ ನುಡ್ಸೋನು? ಎಲ್ಲಿಂದ ಬಂದಿದ್ದಾನೆ? ಮತ್ತೆ ಯಾರನ್ನ ಅವನು ಮತ್ತೆ ಲೂಟಿ ಮಾಡ್ತಾನೆ? ಇದು ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಇದ್ರ ಬಗ್ಗೆ ಏನ್ ಮಾಡ್ತಾ ಇದೆ ಹೇಳಿ. ನನ್ನ ಏರಿಯಾದಲ್ಲಿ ಕಳ್ತನ? ಯಾವ ಕಳ್ಳನೂ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ಳ ಕಳ್ತನ ಮಾಡ್ತಿದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡಿ, ಲಡ್ಡು ಸಿಂಗ್ ಬರ್ತಾರೆ ಅಂತ. ಕಳ್ಳ ಕಳ್ತನನೇ ಬಿಟ್ಬಿಡ್ತಾನೆ. ನಾವು ಕೂಡ ಕೇಳ್ಪಟ್ಟಿದ್ದೀವಿ ಇಲ್ಲಿ ಕಳ್ತನ ಆಗಿದೆ ಅಂತ. ಆ ಕಳ್ಳ ಇಲ್ಲಿ ಬರ್ಲಿ, ಹೇಗ್ ಹಿಡಿತೀನಿ ನೋಡ್ತಾ ಇರಿ. ತುಂಬಾ ಮೆರಿತಾ ಇದ್ದಾನೆ ಈ ಇನ್ಸ್ಪೆಕ್ಟರ್. ನಡಿ. ಒಂದ್ಸಲ ನಮ್ಮೂರಲ್ಲಿ ತುಂಬಾ ಇಲಿಗಳು ಬಂದ್ಬಿಟ್ಟಿದ್ವು. ಇಲಿಗಳ ಕಾಟದಿಂದ ಎಲ್ಲಾರ್ಗೂ ತಲೆ ಕೆಟ್ಟೋಗಿತ್ತು. ಆಗ ನಾನೊಂದ್ ಕೊಳಲ್ನ ತಗೊಂಡ್ ಬಂದ್ಬಿಟ್ಟು ಹೇಗೆ ಕೊಳಲ್ನ ನುಡಿಸ್ದೆ ಅಂದ್ರೆ ಎಲ್ಲಾ ಇಲಿಗಳು ಮಂತ್ರಮುಗ್ಧರಾಗಿ ನಾನು ಹೋದಲ್ಲೇ ನನ್ ಹಿಂದೆ ಹಿಂದೆ ಬರಾಕ್ ಸ್ಟಾರ್ಟ್ ಮಾಡಿದ್ವು. ಆಮೇಲೆ ನಾನು ಆ ಇಲಿಗಳನ್ನ ತಗೊಂಡೋಗಿ ಕೆರೆಯಲ್ಲಿ ಬಿಟ್ಬಿಟ್ಟೆ. ನಿಮಗ್ ಗೊತ್ತಾ, ಇಲಿಗಳಿಗೆ ಕೊಳಲ್ನ ಸದ್ದು ಕೇಳಿದ್ರೆ ಮೋಹಿತರಾಗೋಗ್ಬಿಡ್ತಾರೆ. ಓ ಕಥೆಗಾರ, ಇದು ನಿನ್ನ ಹಳ್ಳಿಲ್ ನಡೆದಿದ್ ಕಥೆ ಅಲ್ಲ. ನಾವು ಈ ಕಥೆನ ಸ್ಕೂಲ್ನಲ್ಲಿ ಸ್ಟೋರಿ ಬುಕ್ ನಲ್ಲಿ ಓದಿದೀವಿ. ಹೌದಾ? ನನ್ ಕತೆ ಇಷ್ಟೊಂದು ಪಾಪ್ಯುಲರ್ ಆಗೋಗಿದ್ಯಾ? ಸ್ಕೂಲಲ್ಲೆಲ್ಲ ನನ್ ಕತೆ ಓದ್ತಿದಾರಾ? ಇದ್ರ ಬಗ್ಗೆ ನಂಗ್ ಮಾಹಿತಿನೇ ಇರ್ಲಿಲ್ವಲ್ಲ. ಆದಿ, ಇದು ಬ್ಯಾಕ್ ಪೈಪರ್ನ ಸ್ಟೋರಿ. ನಾನ್ ಇದ್ರ ಕಡೆ ಗಮನನೇ ಹರಿಸ್ಲಿಲ್ಲ. ವೇದಾ ಸಿಟಿ ಪೂರ ರೌಂಡ್ ಹೊಡ್ಕೊಂಡು ಕೊಳಲುತ್ತಾನಲ್ಲ, ಅವನ್ಗೆ ಏನೋ ಒಂದು ಹಿಪ್ನೋಟಿಕ್ ಪವರ್ ಇದೆ ಅನ್ಸುತ್ತೆ ಕೊಳಲಲ್ಲಿ. ಅವನು ಕೊಳಲುದ್ದಾಗ ನನ್ಗೂ ಕೂಡ ಹಾಗೆ ಫೀಲ್ ಆಗಿತ್ತು. ಆದ್ರೆ ನಾನು ಎಚ್ಚರ ಆಗೋಷ್ಟ್ರಲ್ಲಿ ಅವರು ಓಡ್ ಹೋಗಿದ್ರು. ನಾವು ಲಡ್ಡು ಸಿಂಗ್ ಸರ್ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು. ನಡಿರಿ. ಲಡ್ಡು ಸಿಂಗ್ ಅವರೇ, ಈ ಟಿವಿಲಿ ಏನನ್ನೆಲ್ಲ ತೋರಿಸ್ತಾ ಇದಾರಲ್ಲ, ಟಿವಿಲಿ ನಾನು ನೋಡ್ತಿದ್ದ ಹಾಗೇನೆ ನಿಮ್ ಹತ್ರ ಓಡ್ ಬಂದೆ ನಾನು. ಒಳ್ಳೇದೇ ಮಾಡ್ದೆ, ಇಲ್ಲಾಂದ್ರೆ ನಾನೇ ನಿನ್ನ ಹತ್ರ ಬರ್ಬೇಕಾಗಿತ್ತು. ಲಡ್ಡು ಸಿಂಗ್ ಅವರೇ, ನೀವೇನೇ ಹೇಳಿ, ನಾನು ಕೊಳಲ್ ನುಡಿಸಿ ಜನಗಳನ್ನ ಹೇಗ್ ಲೂಟಿ ಮಾಡಕ್ಕಾಗತ್ತೆ? ನಿಮ್ ಮುಂದೆ ಒಂದ್ಸಲ ಕೊಳಲನ್ನ ನುಡಿಸ್ ತೋರ್ಸ್ಲಾ ನಾನು? ಕೊಳಲ್ ನುಡಿಸ್ತೀಯಾ? ನನ್ನ ಹೆಸರು ಲಡ್ಡು ಸಿಂಗ್, ಸುಮ್ನೆ ಫೇಮಸ್ ಆಗ್ಲಿಲ್ಲ. ನುಡ್ಸು ನುಡ್ಸು, ನಾನು ಕೂಡ ನೋಡ್ತೀನಿ ನೀನ್ ಹೇಗ್ ನುಡಿಸ್ತೀಯಾ ಅಂತ. ನುಡ್ಸು ನುಡ್ಸು.